ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಈಗ 7:30 ಆಗ್ತಾ ಬಂದಿದೆ. ನೀರು ಬಂದಿತ್ತು, ಹಾಗೆ ಟೀ ತೊಗೊಂಡು ಮೇಲೆ ನಾನು ಗಾರ್ಡನ್ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೆ. ಗಾರ್ಡನಲ್ಲಿ ತುಂಬ ಚೆನ್ನಾಗಿ ಹೂಗಳೆಲ್ಲ ಅರಳಿತ್ತು. ಫಸ್ಟು ನಾನು ಬೆಳಗ್ಗೆ ಎದ್ದ ತಕ್ಷಣ ಗಿಡಗಳದ್ದು ಒಂದು ರೌಂಡ್ ಹಾಕ್ತೀನಿ, ಆಮೇಲೆ ಗಿಡಗಳಿಗೆ ನೀರು ಹಾಕ್ಕೊತೀನಿ. ನೋಡಿ, ಹೂಗಳು ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಬೆಳಗ್ಗೆ ಎದ್ದ ತಕ್ಷಣ ಈ ಹೂಗಳು ನೋಡೋದು ಒಂದು ಖುಷಿನೇ ಬೇರೆ. ಹಾಗೆ ಇವತ್ತು ನೀರು ಬಂದಿತ್ತು ಅನ್ನಲ್ಲ, ಇವತ್ತು ಈ ಸ್ವಿಮ್ಮಿಂಗ್ ಪೂಲ್ನ ತುಂಬಿಸೋಣ ಮಗಳಿಗೆ ಆಟ ಆಡೋದಕ್ಕೆ ಅಂತ ಹೇಳಿ ನಮ್ಮ ಮನೆಯವರು ಅದನ್ನು ರೆಡಿ ಮಾಡ್ತಾ ಇದ್ದಾರೆ. ಅವಳು ತುಂಬ ದಿನದಿಂದ ಕೇಳ್ತಾ ಇದ್ಲು, ನೀರಲ್ಲಿ ಆಡಬೇಕು, ನೀರನ್ನು ಹಾಕ್ಕೊಡಿ ಅಂತ ಹೇಳಿ. ಇವತ್ತು ಫೈನಲ್ ಆಗಿ ಇವತ್ತು ಆಡಿಸ್ತಾ ಇದ್ದೀನಿ. ಮತ್ತು ಆಮೇಲೆ ಆಡ್ಸೋಕ್ಕಾಗಲ್ಲ, ಯಾಕಂದರೆ ಈಗ ಮಳೆಗಾಲ ಶುರುವಾಯಿತು ಅಂದರೆ ಸ್ವಲ್ಪ ಕಷ್ಟ ಅಲ್ಲ. ಹಾಗಾಗಿ ಇವತ್ತು ತುಂಬಿಸ್ತಾ ಇದ್ದೀವಿ. ಅವಳಂತೂ ಪೂರ್ತಿ ಖುಷಿಯಾಗಿದ್ದಾಳೆ. 2-3 ತಿಂಗಳಿಂದ ಬೇಡ್ತಾ ಇದ್ಲು ಅವಳು. ನಾನು ಹಾಕಿರಲಿಲ್ಲ ಇದನ್ನು, ಇವತ್ತು ರೆಡಿ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಟಯರ್ಗೂ ಹೋಲಿದೆ, ಅದರಿಂದ ನಾವು ಪಂಪ್ ಮಾಡಿದ್ರೆ ಉಬ್ಬುತ್ತೆ. ಇದು ನಾವು 3 ಜನ ಕೂತ್ಕೋಬೋದು ಇದರಲ್ಲಿ, ಅಷ್ಟು ದೊಡ್ಡದಿದೆ ಇದು. ಆಮೇಲೆ ರೇನ್ ಲಿಲ್ಲಿ ನೋಡಿ ತುಂಬ ಚೆನ್ನಾಗಿ ಅರಳಿತ್ತು. ಈಗ ಸೀಸನ್ ಇರೋದ್ರಿಂದ ಈಗ ತುಂಬ ಚೆನ್ನಾಗಿ ಅರಳುತ್ತೆ. ಇನ್ಮೇಲೆ ಯಾರು ರಿಪೋರ್ಟ್ ಮಾಡಿಲ್ಲ ಅಂದರೆ ಈಗಲೂ ಕೂಡ ನೀವು ರಿಪೋರ್ಟನ್ನು ಮಾಡ್ಕೋಬೋದು. ರೇನ್ ಲಿಲ್ಲಿ ಇದೆಲ್ಲ, ಇದು ಸಣ್ಣ ಒಂದು ರೇನ್ ಲಿಲ್ಲಿ ಪಿಂಕ್ ಕಲರಲ್ಲಿ ಬಂದಿರುವಂಥದ್ದು. ನೋಡಿ, ಒಂದು ಡಾರ್ಕ್ ಇದೆ, ಒಂದು ಲೈಟ್ ಕಲರಲ್ಲಿದೆ. ಡಾರ್ಕಲ್ಲಿ ಇರುವಂಥ ಒಂದು ರೇನ್ ಲಿಲ್ಲಿ ಏನಂದರೆ ಫ್ರೆಶ್ ಆಗಿರುವಂಥ ಹೂವು. ಲೈಟ್ ಕಲರಿಗೆ ಬಂದಿದೆಯಲ್ಲ ಅದೆಲ್ಲ ನಿನ್ನೆ ಹೂವು. ಇದು ಕೂಡ ಅಷ್ಟೇ, ಇದು ಜವಾರಿ ಗಿಡ ಅಂತೀವಲ್ಲ ಆ ಥರ, ಇದು ದೇಸಿ ವೆರೈಟಿ. ದೊಡ್ಡದಿದೆ ಇದು ಹೂವು, ಅದು ಚಿಕ್ಕದಾಗಿದೆ ಹೈಬ್ರಿಡ್ ವೆರೈಟಿ. ಹಾಗೆ ಇದಕ್ಕೂ ಕೂಡ ನೋಡಿ ಮೇಲೆ ಇನ್ನೊಂದು ರೌಂಡು ಪಂಪ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು. ಈಗೆಲ್ಲ ಕೆಲವೊಂದು ಮೋಟ್ರ್ ಥರ ಬಂದಿದೆ, ಅದನ್ನು ಪಂಪ್ ಮಾಡೋದಕ್ಕೆ ಈ ರೀತಿಯಾಗಿಲ್ಲ. ಬಲೂನು ಉತ್ತೀವಲ್ಲ ಆ ಥರ ಇದೆ ಇದು. ಅಲ್ಲಿ ಏನು ಗೆರೆ ತೋರಿಸಿದಾರಲ್ಲ ಆ ಗೆರೆಗೆ ನೀರು ಸಾಕಾಗುತ್ತೆ. ಯಾಕಂದರೆ ಎಲ್ಲರೂ ಎಳೆದುಬಿಟ್ರೆ, 2-3 ಎಳೆದ್ರೆ ನೀರು ಮೇಲೆ ಬರುತ್ತೆ. ಹಾಗಾಗಿ ಅವಳಿಗಂತೂ ತುಂಬಾ ಖುಷಿ. ಈ ಒಂದು ನೀರಿಂದು ಸ್ವಿಮ್ಮಿಂಗ್ ಪೂಲ್ನ ರೆಡಿ ಮಾಡಿದ್ರೆ ತುಂಬ ಖುಷಿಯಿಂದ ಆಡ್ತಾಳೆ ಅವಳು. ಅವಳ ಅಕ್ಕ ಗಿಫ್ಟ್ ಕೊಟ್ಟಿರುವಂಥದ್ದಿದು. ತುಂಬಾ ಯೂಸ್ ಆಗಿದೆ ಅಂತಲೇ ಹೇಳ್ಬೋದು. ಆಮೇಲೆ ಈ ನೀರನ್ನು ತೆಗಿಯೋಕ್ಕೂ ಕೂಡ ಕೆಳಗಡೆ ಒಂದು ಹೋಲಿದೆ, ಅದನ್ನು ನಾವು ಓಪನ್ ಮಾಡಿದ್ರೆ ಸಾಕು, ಅದರಿಂದ ನೀರು ಹೊರಟೋಗುತ್ತೆ. ಬಟ್ ನಾನೇನು ಮಾಡ್ತೀನಿ, ನೀರು ಬಂದಾಗ ಈ ರೀತಿ ತುಂಬಿಸಿರ್ತೀವಲ್ಲ, ಇದೇ ನೀರನ್ನ ಎಲ್ಲ ಆಟ ಆಡಿ ಮುಗಿದಾದ್ಮೇಲೆ ಈ ನೀರನ್ನ ನಾವು ಗಿಡಗಳಿಗೆ ಹಾಕ್ತೀನಿ. ವೇಸ್ಟ್ ಮಾಡಲ್ಲ ಆದಷ್ಟು ನಾನು, ಯಾಕಂದರೆ 3-4 ದಿನಕ್ಕೊಂದ್ಸರಿ ನೀರು ಬರುತ್ತೆ. ಇದರಲ್ಲಿ ಜಾಸ್ತಿ ನೀರು ಹಿಡಿಯುತ್ತೆ ಫ್ರೆಂಡ್ಸ್ ಇದರಲ್ಲಿ. ಈಗ ನೋಡಿ ನನ್ನ ಮಗಳು ಎಷ್ಟು ಖುಷಿಯಾಗಿದ್ದಾಳೆ ಅಂತ. ಅವಳಿಗೆ ಬಿಡ್ತಾ ಇದ್ದೀವಿ ಅಂದ ತಕ್ಷಣನೇ ತುಂಬಾ ಖುಷಿಯಾಗಿತ್ತು. ತುಂಬ ಖುಷಿಯಿಂದ ಆಟ ಆಡಿದ್ಲು, ಎಂಜಾಯ್ ಮಾಡಿದ್ಲು ಅವಳು. ಸರಿ, ಆಡ್ತೀನ ಮಾಡಿ ಬರಲೇ ಹಾಗೆ ಈ ಸ್ವಿಮ್ಮಿಂಗ್ ಪೂಲಲ್ಲಿ ಏನಂದರೆ ಸಣ್ಣ ಮಕ್ಕಳಿಗೆ ನಾವು ಈಜು ಕೂಡ ಕಲಿಸ್ಬೋದು, ಅಷ್ಟು ದೊಡ್ಡದಾಗಿದೆ. ನನ್ನ ಮಗಳಿಗೂ ಕೂಡ ಇದರಲ್ಲೇ ನಾವು ಸ್ವಲ್ಪ ಮೊದಲು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ವಿ. ಮಕ್ಕಳು ಆಟ ಆಡಬೇಕಾದ್ರೆ ನಾವು ಜೊತೆಗಿದ್ರೇ ಒಳ್ಳೆಯದು. ಚಿಕ್ಕದಾದರೂ ಕೂಡ ನೀರಲ್ಲಿ ಆಡಿಸ್ತೀವಲ್ಲ, ಮುಂದೆ ಇರಬೇಕು ಯಾವಾಗಲೂ. ಯಾಕಂಡು ನೋಡುತ್ತೆ. ಅವಳಂತೂ ತುಂಬ ಖುಷಿಯಿಂದ ಆಡ್ತಾ ಇದ್ದಾಳೆ. ಇದರಲ್ಲೇ ಅವಳಿಗೆ ಒಂದು ಸ್ವಲ್ಪ ಈಜು ಕೂಡ ಕಳಿಸ್ತಾರೆ ನಮ್ಮ ಮನೆಯವರು.
ಅಬ್ಬಾಬಾಬಾ ಆ್ಯಕ್ಟಿಂಗ. ಈ ನೀರು ತುಂಬಿಸ್ತೀವಿ ಅಲ್ಲ, ಅವಾಗೆಲ್ಲ ನಮಗೂ ಅವ್ರ ಜೊತೆಗೆ ನೀರಲ್ಲಿ ಆಡೋಕ್ಕೆ ಸಿಗುತ್ತೆ, ಅವ್ರ ಜೊತೆಗೆ ಟೈಮ್ ಪಾಸ್ ಕೂಡ ಆಗುತ್ತೆ. ಏನಂದರೆ ನಮಗೂ ಕೂಡ ಒಂದು ಫನ್ ಡೇ ಅಂತಲೇ ಹೇಳ್ಬೋದು ಅವತ್ತು. ಕಾಲು ಬಡಿಬೇಕು, ಬಡಿ ಕಾಲು ಬಡಿ ಕಾಲು ನಾ ಹಿಡ್ಕೊಂಡಿರ್ತೀನಿ. ನೀನು ಕಾಲು ಹೊಡಿ, ಕೈ ಬಿಡು, ಕಾಲು ಹೊಡಿ, ಕಾಲು ಹೊಡಿ, ಕಾಲು ಹೊಡಿ. ನೀ ಕುಂದ್ರೆ ಹೇಳ್ತೀನಿ ನಾನು. ನೀನು ಜಿಗಿ ಜಿಗಿ. ಹಾಗೆ ಆಟ ಆಡಿಕೊಂಡು ಕೆಳಗಡೆ ಬಂದ್ವಿ. ಕೆಳಗಡೆ ಬಂದು ಸ್ವಲ್ಪ ಕೆಲಸಗಳಿತ್ತು, ಅದೆಲ್ಲ ಮುಗಿಸ್ಕೊಂಡು ಇವಾಗ ನಾಷ್ಟಕ್ಕೆ ರೆಡಿ ಮಾಡ್ತಾಯಿದ್ದೆ. ನಾಷ್ಟಕ್ಕೆ ನಿನ್ನೆ ನಾನು ಈ ಆಲೂ ಪರೋಟಾನ ತೊಗೊಂಡು ಬಂದಿದ್ದೆ. ಫಸ್ಟ್ ಟೈಮ್ ತಂದಿದ್ದೀನಿ, ಹೇಗಿದೆ ಅಂತ ನೋಡಬೇಕು. ಇದು ಆಶೀರ್ವಾದವ್ರದ್ದು ಗೋಧಿ ಹಿಟ್ಟಿಂದ ಮಾಡಿರುವಂಥ ಆಲೂ ಪರೋಟ ಅಂತ ಇದೆ. ಅದ್ರ ಮೇಲೆ ಒಂದು ಸಾರಿ ಟೇಸ್ಟ್ ನೋಡೋಣ ಅಂತ ಹೇಳಿ ತೊಗೊಂಡು ಬಂದೆ. ಯೂಶ್ವಲಿ ನಾನು ಮನೆಯಲ್ಲೇ ಮಾಡ್ತೀನಿ, ಬಟ್ ಫಸ್ಟ್ ಟೈಮ್ ಇದನ್ನು ತೊಗೊಂಡು ಬಂದಿದ್ದೀನಿ. ನೋಡಬೇಕು ಇದು ಹೇಗೆ ಇದೆ ಅಂತ. ನಿಮಗೂ ಕೂಡ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಇದನ್ನು ಎಣ್ಣೆ ಅಥವಾ ತುಪ್ಪ ನಿಮ್ಗೇನು ಬೇಕು ಅದನ್ನು ಹಾಕಿಬಿಟ್ಟು ಬೆನ್ನಿಸ್ಬೇಕು. ಇದು ಅರ್ಧ ಬೆಂದಿರುವಂಥದ್ದು ಅಂತ ಅನಿಸುತ್ತೆ ಇದನ್ನ ನೋಡಿದ್ರೆ. ಚೆನ್ನಾಗಿ ಒಂದು ಸರಿ ಬೆನ್ನಿಸ್ಬೇಕು. ಕೆಲವೊಂದು ಸರಿ ಏನಾಗುತ್ತೆ ಚೆನ್ನಾಗಿರಲ್ಲ, ಕೆಲವೊಂದು ಚೆನ್ನಾಗಿರುತ್ತೆ. ಇದು ನನಗೆ 80% ಚೆನ್ನಾಗಿದೆ ಅಂತ ಅನ್ನಿಸ್ತು. ಗೋಧಿ ಹಿಟ್ಟಿನ ಟೇಸ್ಟೇ ಇತ್ತು. ಸ್ಟಫಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ರುಚಿ ಕೂಡ ತುಂಬ ಚೆನ್ನಾಗಿದೆ. ಒನ್ ಟೈಮ್ ತಂದು ತಿನ್ಬೋದು. ಹೊಟ್ಟೆ ಹಸುವಾದಾಗ ಇನ್ಸ್ಟೆಂಟಾಗಿ ತಿನ್ನಬೇಕು ಅಂತ ಅನ್ನಿಸ್ದಾಗ ಇದನ್ನ ತೊಗೊಂಡು ಬಂದು ತಿನ್ಬೋದು, ಏನು ತೊಂದರೆ ಇಲ್ಲ. ಏನು ತಿನ್ನೋಕ್ಕಾಗೋದಿಲ್ಲ ಅನ್ನೋ ಥರ ಏನು ಟೇಸ್ಟ್ ಇಲ್ಲ, ತುಂಬ ಚೆನ್ನಾಗಿದೆ ಟೇಸ್ಟು. ಬಟ್ ಮನೆಯಲ್ಲಿ ಮಾಡಿದ್ದು ತುಂಬ ಚೆನ್ನಾಗಿರುತ್ತೆ, ಇದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ನಮಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಮಾಡ್ಕೊತೀವಿ ನಾವು ಟೇಸ್ಟನ್ನು. ಅದಕ್ಕೋಸ್ಕರ ಇದ್ರ ಫಿಲ್ಲಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹಾಕಿದ್ದಾರೆ. ತುಂಬ ತೆಳ್ಳಗೂ ಕೂಡ ಇಲ್ಲ ಇದು. ಒಳಗಡೆ ಫಿಲ್ಲಿಂಗ್ ಕೂಡ ತುಂಬ ಚೆನ್ನಾಗಿದೆ ನೋಡಿ, ಈ ರೀತಿಯಾಗಿದೆ ಫಿಲ್ಲಿಂಗು. ಒಂದು ಸರಿ ತಿನ್ಬೋದು. ಇಷ್ಟು ತಿಂದ್ಬಿಟ್ಟು ನಾನು ಮತ್ತೆ ಸ್ವಲ್ಪ ಫರ್ಟಿಲೈಸರ್ ರೆಡಿ ಮಾಡಿ ಇಟ್ಟಿದ್ದೆ ನಾನು ಒಂದು ವಾರದಿಂದ. ಅದನ್ನು ಗಿಡಗಳಿಗೆ ಕೊಡೋಣ ಅಂತ ಅಂದ್ಕೊಂಡೆ, ಯಾಕಂದರೆ ಬಾಲ್ಕನಿನಲ್ಲಿ ಫರ್ಟಿಲೈಸರ್ ಕೊಟ್ಟಿರಲಿಲ್ಲ ನಾನು, ಹಾಗೆ ಗಿಡಗಳಿಗೆ ನೀರು ಕೂಡ ಹಾಕಿರಲಿಲ್ಲ. ಹಾಗಾಗಿ ಇವತ್ತು ಲಿಕ್ವಿಡ್ ಫರ್ಟಿಲೈಸರ್ನ ಇವತ್ತು ರೆಡಿ ಮಾಡಿದ್ದೆ. ಇದ್ರದ್ದು ವಿಡಿಯೋ ಕೂಡ ಹಾಕಿದ್ದೀನಿ. ಗಿಡದ ಬೆಳವಣಿಗೆ ಚೆನ್ನಾಗಿ ಆಗಬೇಕು, ನಾವು ಗಿಡದಲ್ಲಿ ಹೂಗಳು ಚೆನ್ನಾಗಿ ಬರಬೇಕು ಅಂದರೆ ಈ ರೀತಿಯಾದಂಥ ಆರ್ಗ್ಯಾನಿಕ್ ಫರ್ಟಿಲೈಸರ್ಗಳನ್ನ ನಾವು ಯೂಸ್ ಮಾಡ್ತಾ ಇರಬೇಕು. ನಾನು ನೀರು ಕೂಡ ಹಾಕಿರಲಿಲ್ಲ ಹಿಂದಿನ ದಿನ, ಅದಕ್ಕೆ ಈ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡ್ತಾಯಿದ್ದೀನಿ. ಈ ರೀತಿ ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಹಸಿ ಮಣ್ಣಲ್ಲೇ ನಾವು ಫರ್ಟಿಲೈಸರ್ನ ಹಾಕಿದ್ರೆ ಉಪಯೋಗ ಆಗಲ್ಲ. ಒಂದು ದಿನ ನಾವು ನೀರನ್ನು ಹಾಕೋದು ಬಿಟ್ಟು ಮರುದಿನಕ್ಕೆ ನಾವು ಈ ಫರ್ಟಿಲೈಸರ್ನ ಹಾಕಿದ್ರೆ ಗಿಡಗಳಿಗೆ ಎಫೆಕ್ಟಿವ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ಎಲ್ಲ ಗಿಡಗಳಿಗೂ ಸ್ವಲ್ಪ ಸ್ವಲ್ಪ ಈ ನೀರನ್ನು ಹಾಕ್ತಾಯಿದ್ದೇನೆ. ಇದಿಷ್ಟು ಆದಮೇಲೆ ನನ್ನ ಮಗಳು ಜೋಕಾಲಿ ಆಡ್ತಾ ಇದ್ಲು, ಅವಳ ಜೊತೆಗೆ ನಾನು ಕೂಡ ಟೈಮ್ ಸ್ಪೆಂಡ್ ಮಾಡಿದೆ. ಇಲ್ಲಿಗೆ ಈ ಒಂದು ಸಣ್ಣ ವ್ಲಾಗನ್ನು ನಾನು ಸ್ಟಾಪ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಇನ್ನೂ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ. ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಆಗಿದ್ದೇ ಗೊತ್ತಾಗಲ್ಲ. ಒಂದು ಅರ್ಧ ದಿನ ಕಳೆದೋಯ್ತು ನಂದು ನೋಡಿ. ಈ ರಜೆ ಮುಗಿದ ಮೇಲೆ ಸ್ವಲ್ಪ ಬೇಜಾರಾಗುತ್ತೆ, ಇವಳು ಸ್ಕೂಲಿಗೆ ಹೋಗೋಕ್ಕೆ ಶುರು ಮಾಡ್ತಾಳೆ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.